ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ಒಂದು ಸೀಕ್ರೆಟ್ ಹೇಳ್ತೀನಿ. ಈ ದ.ರಾ ಬೇಂದ್ರೆ ಇದ್ರಲ್ಲ, ಅವರಿಗೆ ಒಂದು ಯೂನಿವರ್ಸಿಟಿಯವರು ಒಂದು ಡಾಕ್ಟ್ರೇಟ್ ಕೊಟ್ಟರು. ಆಗ ಬೇಂದ್ರೆ ಹೇಳಿದ್ರಂತೆ, ನೀವೇನು ನಮಗೆ ಡಾಕ್ಟ್ರೇಟ್ ಕೊಡೋದು, ನಾನು ಹುಟ್ಟುವಾಗಲೇ ಡಾಕ್ಟ್ರು, ನಾನು D.R. ಬೇಂದ್ರೆ ಅಂತ. ಸಾಹಿತ್ಯದಲ್ಲಿ 3 ರೀತಿ ಸಾಹಿತ್ಯ ಅಂತ ವಿಂಗಡಿಸ್ತಾರೆ ಭಾಳ ಹಿರಿಯರು ತಿಳ್ಕೊಂಡಿರೋರು. ಯಾವುದಪ್ಪ ಅಂದರೆ, ಒಂದು ಪ್ರಬೋಧ ಸಾಹಿತ್ಯ ಅಂತ. ಪ್ರಬೋಧ ಅಂದರೆ ಉಪದೇಶ, ನೀತಿ, ಮಾರಲ್ ತಿಳಿಸೋದು. ಈ ಎರಡನೇದು ಪ್ರಮೋದ ಸಾಹಿತ್ಯ ಅಂತ, ಖುಷಿ ಕೊಡೋದು. ಏನು ಒಂದು 10 ನಿಮಿಷ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ದುಡಿದಿರ್ತೀವಿ, ಒಂದು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಒಂದು ಸ್ವಲ್ಪ ನಗ್ತಾ ತಮಾಷೆಯಾಗಿ ಕಾಲ ಕಳ್ಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡಿ ಇಟ್ಕೊಳ್ಳೋದು, ಪ್ರಮೋದ ಸಾಹಿತ್ಯ. 3ನೇದು ಪ್ರಮಾದ ಸಾಹಿತ್ಯ ಅಂತ. ಪ್ರಮಾದ ಅಂದರೆ ಮಹಾ ಡೇಂಜರ್. ಇವ್ರಿಗೆ ಎಗೇನ್ಸ್ಟ್ ಆಗಿ ಇವ್ರನ್ನ ಎತ್ಕಟ್ಟೋದು, ಅವ್ರು ಸರಿ ಇಲ್ಲ ಅನ್ನೋದು, ಇವರೇ ಮಹಾ ಗ್ರೇಟು ಅನ್ನೋದು, ಹಿಂಗೆ ಮಾಡೋದು. ಇದೆಲ್ಲ ಸಂಘಟನಾ ಸಾಹಿತ್ಯ ಆದರೆ, ಮೊದಲನೇ 2 ಸಂಘಟನಾ ಸಾಹಿತ್ಯ ಆದರೆ, ಇದು ವಿಘಟನಾ ಸಾಹಿತ್ಯ. ಆದರೆ ಆಶ್ಚರ್ಯ ಏನು ಗೊತ್ತಾ, ಈ 2ಕ್ಕೆ ಒಳ್ಳೇದಾದ್ರೂ 2, ಇದಕ್ಕೆ ಇದು ಸ್ಟ್ರಾಂಗ್ ಇಲ್ಲ, ಇದು ಸ್ಟ್ರೆಂತ್ ಇಲ್ಲ ಇದಕ್ಕೆ. ಆದರೆ ಇದು ಮಾತ್ರ ಒಂದ್ಸಲ ಹೇಳಿದ್ರೆ ಸಾಕು, 100 ಸಲ ಹೇಳ್ದಂಗೆ. ನಾವು ಹೊಗಳಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಹೊಗಳಬೇಕಾದ್ರೆ ನಾವು 100 ಸಲ ಹೇಳ್ತಾ ಇರಬೇಕು. ನೀನು ತುಂಬ ಚೆನ್ನಾಗಿ ಓದ್ತೀಯ, ನೀನು ಇಂಗ್ಲೀಷ್ನಲ್ಲಿ ಸ್ಟ್ರಾಂಗು, ನೀನು ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗು, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಹಿಂಗೆ ಹೇಳ್ತಾ ಇರಬೇಕು. ಯಾವುದೇ ಒಂದೇ ಒಂದು ಕೆಟ್ಟದ್ದು ನೀನು ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂದರೆ ಸಾಕು, ಹೇಳೋ ಜನ್ಮಬೇಕು ಅಲ್ವಾ. ಒಂದೇ ಕೆಟ್ಟದ್ದನ್ನು 1 ಸಲ ಹೇಳಿದ್ರೆ 100 ಸಲಕ್ಕೆ ಸಮ, ಒಳ್ಳೆಯದನ್ನು 100 ಸಲ ಹೇಳಿದ್ರೆ 1 ಸಲ ಹೇಳೋದಕ್ಕೆ ಸಮ. ಇದು ಪ್ರಮೋದ ಸಾಹಿತ್ಯ. ಈ 3 ನಮ್ಮ ಕರ್ನಾಟಕದಲ್ಲಿ ಸುಮಾರು ವರ್ಷಗಳಿಂದ ಈ 3 ಸಾಹಿತ್ಯಗಳು ಇದ್ದೇ ಇದೆ, ಯಾವುದು ಇದ್ದೇ ಇರುತ್ತೆ. ಇದೊಂಥರ ಆಟೋ ರಿಕ್ಷಾ ಇದ್ದಂಗೆ, 3 ಸಾಹಿತ್ಯ 3 ಚಕ್ರ ಇದ್ದಂಗೆ. ಯಾವ ಚಕ್ರ ಮುಂದಕ್ಕಿರುತ್ತೆ ಅನ್ನೋದ್ರ ಮೇಲೆ ಸಮಾಜದ ಸ್ವಾಸ್ಥ್ಯ ಅಡಗಿರುತ್ತೆ. ಬೆಂಗಳೂರಿಗೆ ಒಂದು ಹೊಸ ಹೆಸರಿದೆ, ಅದು ಯಾವುದಪ್ಪ ಅಂದರೆ ಹೊಂಡಾ ಸಿಟಿ ಅಂತ. ಹೊಂಡಾ ಗುಂಡಿಗಳು. ಸೊ ಹೊಂಡಾ ಸಿಟಿ ಇದು ಪ್ರಮಾದ ಸಾಹಿತ್ಯ. ಸಮಾಜದಲ್ಲಿ ಹೊಂಡಾ ಸಿಟಿ ಮಾಡುತ್ತೆ. ಪ್ರಮೋದ ಆರಾಮಾಗಿ ನೈಸ್ ರೋಡಲ್ಲಿ ಅಂತ ಈಗ ಹೋಗ್ತಾ ಇರುತ್ತೆ. ಪ್ರಬೋಧ ಅಂದರೆ ಸಿಗ್ನಲ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಎಡಗಡೆ ಹೋಗ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಕರೆಕ್ಟಾಗಿ ಹೋಗ್ತಾ ಇರೋದು. ಈ 3 ಯಾವುದನ್ನು ಆರಿಸ್ಕೋಬೇಕು ಅನ್ನೋದು ಪ್ರಯಾಣಿಕರು ಅನ್ನೋರು ನಾಗರಿಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೈಲಾಸಂಗೆ ಯಾರೋ ಕೇಳಿದ್ರಂತೆ, ನೀವು ನಾಟಕಗಳನ್ನ ಬರೆಯೋ ಉದ್ದೇಶ ಏನು? ಕೈಲಾಸಂ ಹೇಳ್ತಾರೆ, ನಾನು ನಾಟಕಗಳು ಬರೆಯೋ ಉದ್ದೇಶ ಬುದ್ಧಿ ಇರೋರನ್ನ ನಗಿಸೋದು, ಹೃದಯ ಇರೋರನ್ನ ಅಳಿಸೋದು ಅಂತ. ಹೃದಯ ಇರೋರನ್ನ ಅಳಿಸೋದು, ಅಳಿಸೋದು ದುಃಖ, ಹೃದಯ ಸ್ಪಂದಿಸಬೇಕು.